ಎಲ್ರಿಗೂ ನಮಸ್ತೆ. ದಿನಾಂಕ 8/12/2024 ನಡೆದ PDO ಪ್ರಶ್ನೆ ಪತ್ರಿಕೆಯಲ್ಲಿನ ಭೂಗೋಳಕ್ಕೆ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಈ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇವತ್ತು ನಮ್ಮ ಸ್ಪರ್ಧಾಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಸೊ ನಡೆದಂಥ ಎಲ್ಲ ಕ್ವೆಶನ್ಸ್ಗಳ ಬಗ್ಗೆ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದ್ರೆ ನೋಡಿ, ನಿಮಗೆ ಫಸ್ಟ್ ಕ್ವೆಶನ್ ಕಾಣ್ತಾ ಇದೆ, ಬಾಬ್ ಎಲ್ ಮಾಂಡ್ಯಂ ಜಲಸಂಧಿಯು ಈ ಕೆಳಕಂಡ ಯಾವುದನ್ನ ಪರಸ್ಪರ ಸಂಪರ್ಕಿಸುತ್ತದೆ ಅಂತ. ಯಾಕಂದ್ರೆ ನೋಡಿ, ಈ ಜಲಸಂಧಿಗಳು ಅಂತ ಬಂದಾಗ ಈ ಜಲಸಂಧಿಗಳು ಪರಸ್ಪರ ಎರಡು ಪ್ರದೇಶಗಳನ್ನ ಸಂಪರ್ಕಿಸುವಂತದನ್ನ ಉದಾಹರಣೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಭಾರತ ಮತ್ತು ಶ್ರೀಲಂಕಾವನ್ನ ಮನ್ನರ್ಕಾರಿ ಮತ್ತೆ ಪಾಕ್ ಜಲಸಂಧಿ ಏನ್ ಮಾಡುತ್ತೆ, ಬೇರ್ಪಡಿಸುತ್ತೆ ಮತ್ತೆ ಸಂಪರ್ಕಿಸುತ್ತೆ. ಅದೇ ರೀತಿಯಾಗಿ ಬಾಬ್ ಎಲ್ ಮಾಡೆಮ್ ಎಂಬ ಜಲಸಂಧಿಯು ಕೆಳಕಂಡ ಯಾವುದನ್ನ ಪರಸ್ಪರ ಸಂಪರ್ಕಿಸುತ್ತದೆ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ, ನಿಮ್ಗೆ ಕೆಂಪು ಸಮುದ್ರ ಅಂತೂ ಅಲ್ವೇ ಅಲ್ಲ. ಕೆಂಪು ಸಮುದ್ರವನ್ನ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಸೇರಿಸುತ್ತೆ, ಇದೆಲ್ಲ ಇದು. ಸೊ ಹಾಗಾಗಿ ಇದು ತಪ್ಪಿರುತ್ತೆ. ಇನ್ನ ಇಡನ್ ಕೊಲ್ಲಿಯನ್ನ ಅರಬ್ಬಿ ಸಮುದ್ರದೊಂದಿಗೆ ಸೇರುತ್ತೆ, ಇದು ತಪ್ಪಿರುತ್ತೆ. ಇನ್ನು ಪರ್ಷಿಯನ್ ಕೊಲ್ಲಿಯನ್ನ ಒಮನ್ ಕೊಲ್ಲಿಯೊಂದಿಗೆ, ಇದು ತಪ್ಪಿರುತ್ತೆ. ಹಾಗಾದ್ರೆ ಈ 97 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಕೆಂಪು ಸಮುದ್ರವನ್ನ ಇಡನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತೆ ಸ್ನೇಹಿತರೆ. ಇದು ಸರಿಯಾದಂತ ಉತ್ತರ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀವಿ. ಹಾಗಾಗಿ ಈ ಒಂದು ಉತ್ತರವನ್ನ ಯಾರು ಟಿಕ್ ಮಾಡಿದಿರಾ ಅಂದ್ರೆ ಆಪ್ಷನ್ 4 ಯಾರು ಟಿಕ್ ಮಾಡಿದಿರಾ ಇವರಿಗೆ 1 ಮಾರ್ಕ್ಸ್ ಸಿಗುತ್ತೆ. ಇದು ಸರಿಯಾದಂತ ಉತ್ತರ. ಇನ್ನ ನೋಡಿ, ಇಲ್ಲಿ ಕ್ವಶನ್ ನಂಬರ್ 95 ಏನ್ ತೋರಿಸ್ತಾ ಇದೆ, ಮಾಂಜ್ರಾ ಮತ್ತು ಕಾರಂಜಾ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ಅಥವಾ ಇದನ್ನ ಡ್ರೈನೇಜ್ ವ್ಯವಸ್ಥೆಗಳನ್ನ ರೂಪಿಸಿವೆ ಅಂತ ಕೇಳಿದಾನೆ. ಸೊ ಇಲ್ಲಿ ಆಪ್ಷನ್ ಎ ನಲ್ಲಿ ಏನ್ ತೋರಿಸ್ತಾ ಇದೆಯಪ್ಪ ಅಂದ್ರೆ ವೃಕ್ಷ ಮಾದರಿ ತೋರಿಸ್ತಾ ಇದೆ, ಬಿ ಸಮಾನಾಂತರ ವ್ಯವಸ್ಥೆ ತೋರಿಸ್ತಾ ಇದೆ, ಮೂರನೇದು ಅಪ್ ಸಿಕ್ವೆಂಟ್ ಡ್ರೈನೇಜ್ ವ್ಯವಸ್ಥೆಯನ್ನ ತೋರಿಸ್ತಾ ಇದೆ, 4 ವೃತ್ತಾಕಾರದ ನದಿ ಕಾಲುವೆಯನ್ನ ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದಂತ ಉತ್ತರ ವೃಕ್ಷ ಮಾದರಿ ಅಲ್ಲ, ಸಮಾನಾಂತರ ಅಲ್ಲ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಅಪ್ ಸಿಕ್ವೆಂಟ್ ಡ್ರೈನೇಜ್ ವ್ಯವಸ್ಥೆ ಅಂತ ಕರಿತೀವಿ. ಯಾಕೆ ಇದು ಸರಿಯಾದಂತ ಉತ್ತರನಪ್ಪ ಅಂದರೆ, ಸೊ ನೋಡಿ, ಭಾರತದಲ್ಲಿ ಪ್ರಮುಖ ನದಿಗಳು ಏನಾಗ್ತವಪ್ಪ ಅಂದ್ರೆ ಎಲ್ಲೋ ಹುಡ್ತವೆ, ಎಲ್ಲೋ ಹೋಗಿ ಬಂಗಾಳ ಕೊಲ್ಲಿನೋ ಅಥವಾ ಅರಬ್ಬಿ ಸಮುದ್ರವನ್ನ ಸೇರ್ಕಂತವೆ. ಇದು ಒರಿಜಿನೇಟೆಡ್ ಪ್ಲೇಸು, ಇದು ಅರಬ್ಬಿ ಸಮುದ್ರವನ್ನ ಸೇರುವಂತ ಪ್ಲೇಸು. ಬಟ್ ಇಲ್ಲಿವರೆಗೂ ಬಹಳಷ್ಟು ನದಿಗಳು ಏನಾಗ್ತವಪ್ಪ ಅಂದ್ರೆ ಇದು ಗಂಗಾ ನದಿ ಆಗಿರ್ಬೋದು ಅಥವಾ ಬ್ರಹ್ಮಪುತ್ರ ಆಗಿರ್ಬೋದು, ಕಾವೇರಿನ ಆಗಿರ್ಬೋದು, ಎಡದಂಡೆಯಿಂದ ಬಲದಂಡೆಯಿಂದ ಏನಾಗಿ ಸೇರ್ಕೊತಾವಪ್ಪ ಅಂದ್ರೆ ಈ ರೀತಿಯಾಗಿ ಸೇರ್ಕೊತವೆ. ಈ ರೀತಿಯಾಗಿ ಸೇರ್ಕೊಂಡ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಈ ರೀತಿಯಾಗಿ ಸೇರ್ಕೊಂಡ್ರೆ ಇದು ವೃಕ್ಷಾಕಾರದ ಮಾದರಿ ವ್ಯವಸ್ಥೆ ಇದಕ್ಕೆ ಸರಿಯಾದಂತ ಉತ್ತರ ಆಗತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಕ್ವಶನ್ ಯಾವ್ದಪ್ಪ ಅಂದ್ರೆ ಮಾಂಜ್ರಾ ಮತ್ತು ಕಾರಂಜಾ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ವ್ಯವಸ್ಥೆಗಳನ್ನ ರೂಪಿಸಿವೆ ಅಂದ್ರೆ, ಸೊ ನೋಡಿ, ಈ ಮಾಂಜ್ರಾ ನದಿ ಅನ್ನೋದು ಗೋದಾವರಿ ನದಿಯ ಉಪನದಿ. ಸೊ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರ ರಾಜ್ಯದಿಂದ ಕರ್ನಾಟಕದ ಬೀದರ್ ಜಿಲ್ಲೆನಲ್ಲಿ ಹರಿಯುತ್ತೆ. ಬೀದರ್ ಜಿಲ್ಲೆನಲ್ಲಿ ಹರಿಬೇಕಾದ್ರೆ ಈ ಒಂದು ಮಾಂಜ್ರಾ ಎನ್ನುವಂತ ನದಿಗೆ, ಈ ರೀತಿಯಾಗಿರುವಂತ ಬೀದರ್ ಜಿಲ್ಲೆನಲ್ಲಿ ಈ ರೀತಿಯಾಗಿರುವಂತ ಮಾಂಜ್ರಾ ನದಿಗೆ, ಸೊ ನೋಡಿ, ಈ ರೀತಿಯಾಗಿ ಬಂದು ಒಂದು ಉಪನದಿ ಸೇರ್ಕೊಳ್ಳುತ್ತೆ. ಆ ನದಿಯೇ ಕಾರಂಜ. ಅದಕ್ಕಾಗಿ ಈ ನದಿಯನ್ನ, ಈ ಉಪನದಿ ಈ ರೀತಿಯಾಗಿ ಸೇರ್ಕೊಳ್ಳುವಂತ ಕಾರಣಕ್ಕೋಸ್ಕರ ಈ ಮಾಂಜ್ರಾ ಮತ್ತು ಕಾರಂಜ ನದಿಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಪ್ ಸಿಕ್ವೆಂಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾಗಿ ಸ್ನೇಹಿತರೆ ಇದು ಸರಿಯಾದಂತ ಉತ್ತರ ಆಗಿ ಸೆಲೆಕ್ಟ್ ಆಗುತ್ತೆ. ಇದು ರೈಟ್. ಇದು ಬೇರೆ ನದಿಗಳು, ಈಗ ಗಂಗಾ ಯಮುನಾ ಅಂತ ಕೇಳಿದಾಗ ಇದಕ್ಕೆ ವೃಕ್ಷ ಮಾದರಿನೇ ಕೊಡ್ಬೇಕಾಗತ್ತೆ. ಬಟ್ ಇದು ಕ್ಲಿಯರ್ ಆಗಿದೆ, ಅಪ್ ಸಿಕ್ವೆಂಟ್ ಡ್ರೈನೇಜ್ ಸಿಸ್ಟಮ್ ಅಂತ. ಓಕೆ, ಆಪ್ಷನ್ ನೋಡೋಣ. ಆನ್ಸರ್ ಆಪ್ಷನ್ 3. ಎಸ್, ಆಪ್ಷನ್ 3 ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ಕ್ವಶನ್ ನಂಬರ್ 98 ತುಂಬಾ ಈಸಿ ಕ್ವಶನ್ ಕೊಟ್ಟಿದ್ದಾನೆ. ಭಾರತವನ್ನ ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳನ್ನಾಗಿ ವಿಂಗಡಿಸಲಾಗಿದೆ, ವಿಭಾಗಿಸಲಾಗಿದೆ ಅಂತ ಕೇಳ್ತಾನೆ. 1, 15 ಇದೆ, 13 ಇದೆ, 14 ಇದೆ, 10 ಇದೆ. ಹಾಗಾಗಿ ಕೃಷಿ ಹವಾಮಾನ ಪ್ರದೇಶಗಳನ್ನು ಎಷ್ಟಾಗಿ ವಿಂಗಡಣೆ ಮಾಡಿದೀವಪ್ಪ ಅಂದ್ರೆ ನಾವು ಸರಿಯಾದಂತ ಉತ್ತರ 15 ವಿಂಗಡಿಸಿದೀವಿ. ಇದಕ್ಕೆ ಸರಿಯಾದಂತ ಉತ್ತರ 15 ಯಾರ್ದಿರುತ್ತೆ ಅವ್ರಿಗೆ ಖಂಡಿತವಾಗ್ಲೂ 1 ಮಾರ್ಕ್ಸ್ ಇರುತ್ತೆ, 15th ಬರುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ನೋಡಿ, 1 ಸರಿಯಾದಂತ ಉತ್ತರ ಬರುತ್ತೆ. ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ. ಇಲ್ಲಿ ವ್ಯಾಲೀಸ್ ಕೊಟ್ಟಿದ್ದಾನೆ, ಕಣಿವೆ ಮಾರ್ಗಗಳನ್ನ ಕೊಟ್ಟಿದ್ದಾನೆ.
ಯಾವ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಸರಿಯಾದಂತ ಉತ್ತರ ಆಗಿದೆ. ಯಾವ್ದು ಹೊಂದಾಣಿಕೆಯಾಗಿದೆ ಯಾವ್ದು ಹೊಂದಾಣಿಕೆ ಆಗಿಲ್ಲ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನುಬ್ರು ಕಣಿವೆ ಅಂತ ಕೇಳಿದ್ದೇನೆ. ಫಸ್ಟ್ ಏನಲ್ಲಿ ಏನಿದೆಯಪ್ಪ ಅಂದ್ರೆ ನುಬ್ರು ಕಣಿವೆ ಅಂತ ಇದೆ. ನೋಡಿ, ಈ ನುಬ್ರು ಕಣಿವೆ ಅಂತ ಬಂದಾಗ ಇದು ಕ್ಲಿಯರ್ ಆಗಿ ನುಬ್ರು ಕಣಿವೆ ಅನ್ನೋದು ಲಡಾಖ್ ಅಲ್ಲೇ ಇದೆ. ಇನ್ನ ಅರಕು ಕಣಿವೆ ಅಂತ ಬಂದಾಗ ಇದು ಅಷ್ಟೇ ಆಂಧ್ರ ಪ್ರದೇಶದಲ್ಲಿರುವಂತಹ ಪ್ರಮುಖ ಕಣಿವೆ ಮಾರ್ಗ ಇದು ಅರಕು. ಇನ್ನ ಕಾಂಗ್ರಾ ಕಣಿವೆ ಅಂತ ಹೇಳಿದಾಗ ಇದು ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸ್ನೇಹಿತರೆ ನೋಡಿ, ಇದು ತಪ್ಪಾಗತ್ತೆ. ಯಾಕಂದ್ರೆ ಕಾಂಗ್ರಾ ಕಣಿವೆ ಎಲ್ಲಿದೆಯಪ್ಪ ಅಂದ್ರೆ ನಮ್ಗೆ ಕಾಂಗ್ರಾ ಕಣಿವೆ ಕಂಡು ಬರೋದು ಹಿಮಾಚಲ ಪ್ರದೇಶದಲ್ಲಿ. ಎಲ್ಲಿ ಕಂಡು ಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಜೋಡಿ ನೋಡಿ, 2 ಜೋಡಿ ಹೊಂದಾಣಿಕೆ ಆದ್ರೆ 3ನೇ ಜೋಡಿ ನಮ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಕಾಂಗ್ರಾ ಕಣಿವೆ ಅರುಣಾಚಲ ಪ್ರದೇಶದಲ್ಲಿಲ್ಲ, ಕಾಂಗ್ರಾ ಕಣಿವೆ ಹಿಮಾಚಲ ಪ್ರದೇಶದಲ್ಲಿದೆ. ಇನ್ನ 4ನೇದು ಡಿ ಬಂದು ನೋಡಿ, ಜೋಹಾರ್ ಕಣಿವೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೇನೆ. ಜೋಹಾರ್ ಕಣಿವೆ ಎಲ್ಲಿದೆಯಪ್ಪ ಅಂದ್ರೆ ಇದು ಉತ್ತರಾಖಂಡಲ್ಲಿದೆ. ಜೋಹಾರ್ ಕಣಿವೆ ಉತ್ತರಾಖಂಡಲ್ಲಿದೆ. ಹಾಗಾದ್ರೆ ಇದು ಸರಿನಾ ಅಂದ್ರೆ ಖಂಡಿತವಾಗ್ಲೂ ಸರಿ. ಯಾಕಪ್ಪ ಅಂದ್ರೆ ಈ ಜೋಹಾರ್ ಕಣಿವೆಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಗಂಗಾ ಕಣಿವೆ ಅಂತ ಹೇಳಿ ಸಹ ಇದನ್ನ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಹೊಂದಾಣಿಕೆ ಸರಿಯಾಗಿಲ್ಲ. ಇದನ್ನ ಹೊರತುಪಡಿಸಿದರೆ ನುಬ್ರಾ ಕಣಿವೆ, ಅರಕು ಕಣಿವೆ, ಜೋಹಾರ್ ಕಣಿವೆ ಅಂದ್ರೆ ಎ ಬಿ ಡಿ ಸರಿಯಾದಂತ ಉತ್ತರ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಏನಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಒಂದು ಹೊಂದಿಕೆ ಮಾತ್ರ ಸರಿಯಾಗಿದೆ, ತಪ್ಪು. ಯಾಕಂದ್ರೆ ನೋಡಿ, ಇಲ್ಲಿ 2 ಹೊಂದಿಕೆ ಸರಿಯಾಗಿದೆ, ಇದು ತಪ್ಪು. ಎಲ್ಲ ಹೊಂದಾಣಿಕೆಗಳು ಸರಿಯಾಗಿವೆ, ಇಲ್ಲ. ನಿಮಗೆ ಮಾರ್ಕ್ ಮಾಡಿದೀನಿ, 1 ಹೊಂದಾಣಿಕೆ ತಪ್ಪಾಗಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಹೊಂದಾಣಿಕೆಗಳು ಸರಿಯಾಗಿದವಪ್ಪ ಅಂದ್ರೆ ಸರಿಯಾದಂತ ಉತ್ತರ 3 ಹೊಂದಿಕೆಗಳು ಸರಿಯಾಗಿವೆ. ಆಪ್ಷನ್ ಸಿ ಅಥವಾ 3 ಹೊಂದಿಕೆಗಳೇನ್ ಬರುತ್ತೆ ಇದು ನಮ್ಗೆ ಸರಿಯಾಗಿವೆ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಸ್ನೇಹಿತರೆ, ಕ್ವಶನ್ ನಂಬರ್ 96ಕ್ಕೆ ಸರಿಯಾದಂತ ಉತ್ತರ 3 ಹೊಂದಿಕೆಗಳು ಮಾತ್ರ ಸರಿಯಾಗಿವೆ ಅಂತ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಮುಂದಕ್ಕೆ ಹೋಗೋದಾದ್ರೆ ನೋಡಿ, ಕ್ವಶನ್ ನಂಬರ್ 3 ಸರಿಯಾಗಿದೆ. ಇನ್ನ ಮುಂದಿನ ಕ್ವಶನ್ ನಂಬರ್ 91. ಇದಂತೂ ಎಲ್ಲಾ ಎಕ್ಸಾಮ್ಗಳಲ್ಲೂ ಈ ಕ್ವಶನ್ಸ್ ತೆಗಿತಾನೆ ಇರ್ತಾನೆ, ರಿಪೀಟ್ ಆಗ್ತಾನೆ ಇರುತ್ತೆ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಯಾಕಂದ್ರೆ ವಾಯುಮಂಡಲ ಅಂತ ಬಂದಾಗ ವಾಯುಮಂಡಲದಲ್ಲಿ ಪ್ರಮುಖವಾಗಿ 5 ಪದರಗಳಿದಾವೆ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಐನೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅನ್ನುವಂತ 5 ಪದರಗಳು ಟಾಪ್ ಆರ್ಡರ್ ಇಂದ ಹೋಗ್ತವೆ. ಯಾಕಂದ್ರೆ ಇದು ಭೂಮಿಯ ಮೇಲ್ಮೈ ಅಂತ ನಾವು ಕನ್ಸಿಡರ್ ಮಾಡಿದಾಗ ಭೂಮಿಯ ಮೇಲ್ಮೈಯಿಂದ 5 ಲೇಯರ್ಗಳು ಕನ್ಸಿಡರ್ ಆಗ್ತಾ ಹೋಗ್ತವೆ. ಸೊ ಅಲ್ಲಿ ಮಧ್ಯದಲ್ಲಿ ನಮ್ಗೆ ಯಾವ್ದು ಸಿಗುತ್ತೆ? ಟ್ರೋಪೋ ಸಿಗುತ್ತೆ. ಆಮೇಲೆ ಯಾವ್ದು ಸಿಗುತ್ತೆ? ಸ್ಟ್ರಾಟೋಸ್ಫಿಯರ್ ಸಿಗುತ್ತೆ. ಆಮೇಲೆ ಯಾವ್ದು ಸಿಗುತ್ತೆ? ಮೀಸೋಸ್ಫಿಯರ್ ಸಿಗುತ್ತೆ. ಆಮೇಲೆ ಥರ್ಮೋ ಸಿಗುತ್ತೆ. ಆಮೇಲೆ ಎಕ್ಸೋಸ್ಫಿಯರ್ ಸಿಗುತ್ತೆ. ಇಲ್ಲಿ ಕೇಳಿರುವ ಕ್ವಶನ್ ಭೂಮಿಯ ವಾಯುಮಂಡಲದ ಅತ್ಯಂತ ಕೆಳಗಿನ ಪದರ ಯಾವುದು ಅಂತ ಕೇಳಿದಾಗ ಸ್ನೇಹಿತರೆ ಇಲ್ಲಿ ಕ್ಲಿಯರ್ ಆಗ್ತಿದೆ. 3 ಪರಿವರ್ತನಾ ಗೋಳ ಅಂತ ಏನ್ ಕರಿತೀವಿ, ಟ್ರೋಪೋಸ್ಫಿಯರ್ ಅಂತ ಏನ್ ಕರಿತೀವಿ, ಟ್ರೋಪೋಸ್ಫಿಯರ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಟ್ರೋಪೋಸ್ಫಿಯರ್ ಇಸ್ ರೈಟ್ ಆನ್ಸರ್. ಯಾರು ಕ್ವಶನ್ ನಂಬರ್ 91ಕ್ಕೆ ಆಪ್ಷನ್ ಸಿ ನ ತೆಗೆದಿರ್ತೀರಾ ಅವ್ರಿಗೆ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ 3 ಪರಿವರ್ತನಾ ಗೋಳ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚಿನ ಎಲ್ಲ ಎಕ್ಸಾಮ್ ಅಲ್ಲೂ ಮನೆ KSL ಆಯ್ತು ಅಥವಾ ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ ಈ ಸಾಗರ ಪ್ರವಾಹಗಳು ಕರೆಂಟ್ ಓಷನ್ಸ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೇನೆ. ಸೊ ಹಾಗಾದ್ರೆ ಇಲ್ಲಿ ಕರೆಂಟ್ ಓಷನ್ಸ್ ಅಲ್ಲಿ ಸಾಗರ ಪ್ರವಾಹಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಕೇಳಿದ್ದೇನೆ. ಸೊ ನೋಡಿ, ಇಲ್ಲಿ ಆಪ್ಷನ್ ಎ ಬಂದು ಕ್ಯಾನೋರಿಕ್ ಪ್ರವಾಹ ಅಂತ ಕೊಡ್ತಾ ಇದ್ದೇನೆ, ಬಿ ಲ್ಯಾಬ್ರೆಡಾರ್ ಪ್ರವಾಹ ಅಂತ ಕೊಡ್ತಾ ಇದ್ದೇನೆ, 3ನೇದು ಬೆಂಗ್ಯುಲಾ ಪ್ರವಾಹ ಅಂತ ಕೊಡ್ತಾ ಇದ್ದೇನೆ, 4 ಗಲ್ಫ್ ಸ್ಟ್ರೀಮ್ ಪ್ರವಾಹ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಪ್ರಕಾರ ಯಾವುದು ಬೆಚ್ಚನೆಯ ಸಾಗರದ ಪ್ರವಾಹ ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಗಲ್ಫ್ ಸ್ಟ್ರೀಮ್ ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನ ಇದು ತಪ್ಪು ಉತ್ತರ, ಇದು ತಪ್ಪು ಉತ್ತರ ಮತ್ತೆ ಇದು ತಪ್ಪು ಉತ್ತರ. ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತ ಹೇಳಿ ಗಲ್ಫ್ ಸ್ಟ್ರೀಮ್ ಅನ್ನ ಚಾಯ್ಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕ್ವಶನ್ ನಂಬರ್ 90ಕ್ಕೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಜೊತೆಗೆ ಕ್ವಶನ್ಸ್ ಗಳೆಲ್ಲ ಒಂದೇ ಪ್ಯಾಟರ್ನ್ ಬಂದಿದ್ದಾವೆ. ಯಾಕಂದ್ರೆ ವನ್ಯಜೀವಿಧಾಮಗಳ ಮೇಲೂ ಕೂಡ ಎಲ್ಲ ಎಕ್ಸಾಮ್ ಅಲ್ಲೂ ಕ್ವಶನ್ ಕೇಳ್ತಾ ಹೋಗ್ತಾನೆ. ಇದು ಕ್ವಶನ್ ರೈಸ್ ಆಗಿದೆ. ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಯಾವುದು ಸರಿಯಾಗಿ ಹೊಂದಿಕೆ ಆಗತ್ತೆ ಅಂತ.
ಇಲ್ಲಿ ಸೊ ನೋಡಿ ಫಸ್ಟ್ ಆಪ್ಷನ್ ಏನಲ್ಲಿ ಕೊಡ್ತಾ ಇದ್ದೇನೆ, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಅಂತ ಇದೆ. ಇದು ಶಿವಮೊಗ್ಗದಲ್ಲಿದೆ, ಸರಿನಾ? ಎಸ್, ಶಿವಮೊಗ್ಗದಲ್ಲೇ ಇರೋದು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ, ಶಿವಮೊಗ್ಗದಲ್ಲಿದೆ. ಇನ್ನ ಕಮ್ಮಸಂದ್ರ ಅಥವಾ ಕಾಮಸಂದ್ರ ವನ್ಯಜೀವಿ ಧಾಮ ಎಲ್ಲಿದೆ ಅಂತ ಕೇಳ್ತಾನೆ, ಅದು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಕಮ್ಮಸಂದ್ರ ಅಥವಾ ಕಾಮಸಮುದ್ರ ವನ್ಯಜೀವಿ ಧಾಮ. ಇನ್ನ ಮೂರನೇದು ಕಪ್ಪದಗುಡ್ಡ ವನ್ಯಜೀವಿ ಧಾಮ ಅಂತ ಕೇಳಿದ್ದೇನೆ. ಕಪ್ಪದಗುಡ್ಡ ವನ್ಯಜೀವಿ ಧಾಮ ಇದೆ, ಅದಾದ್ರೆ ಬಳ್ಳಾರಿನಲ್ಲಿ ಇಲ್ಲ ಸ್ನೇಹಿತರೆ. ಅದು ಇರೋದೆಲ್ಲಪ್ಪ ಅಂದ್ರೆ, ಕಪ್ಪದಗುಡ್ಡ ಇರೋದೆಲ್ಲಿದೆಯಪ್ಪ ಅಂದ್ರೆ ಗದಗ ಡಿಸ್ಟಿಕ್ ಅಲ್ಲಿ ಇದೆ. ಹಾಗಾಗಿ ಇದು ಸರಿ ಇದೆ, ಇದು ಸರಿ ಇದೆ. ಸಿ ಇಲ್ಲಿ ತಪ್ಪಿದೆ, ಕಪ್ಪದಗುಡ್ಡ ಒಂದು ಗದಗದಲ್ಲಿದೆ. ಇನ್ನು ನಾಲ್ಕನೇದು ಒಂದು ಜೋಗಿಮಟ್ಟಿ ವನ್ಯಜೀವಿ ಧಾಮ. ಜೋಗಿಮಟ್ಟಿ ವನ್ಯಜೀವಿ ಧಾಮ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದಾಗ ಅವನು ಆಪ್ಷನ್ ಇಟ್ಟು ಗದಗದಲ್ಲಿ ಇಟ್ಟಿದ್ದಾನೆ. ತಪ್ಪಿದು. ಜೋಗಿಮಟ್ಟಿ ವನ್ಯಜೀವಿ ಧಾಮ ಎಲ್ಲಿದೆಯಪ್ಪ ಅಂದ್ರೆ ಇದಿರುವಂತ ಜಿಲ್ಲೆ ಬಂದಾಗ ಚಿತ್ರದುರ್ಗ ಜಿಲ್ಲೆನಲ್ಲಿದೆ. ಎಲ್ಲಿದೆ? ಚಿತ್ರದುರ್ಗ ಜಿಲ್ಲೆನಲ್ಲಿದೆ. ಅದಕ್ಕೋಸ್ಕರ ನೋಡಿ, ಇದು ತಪ್ಪು, ಇದು ತಪ್ಪು. ಹಾಗಾದ್ರೆ ಸರಿಯಾದಂತ ಉತ್ತರ ಎ ಮತ್ತು ಬಿ ಸರಿಯಾಗಿವೆ. ಹಾಗಾಗಿ ನಿಮ್ಗೆ ಫಸ್ಟ್ ಆಪ್ಷನ್ ಬಂದು ಎ ಮತ್ತು ಬಿ ಇಲ್ಲಿ ಸರಿಯಾಗಿ ಹೊಂದಿಕೆಯಾಗುತ್ತವೆ. ಇದು ಬರೆದಿದ್ರೆ ಸರಿಯಾದಂತ ಉತ್ತರ. ರೈಟ್ ಆನ್ಸರ್ ಎ ಮತ್ತು ಬಿ ಸರಿಯಾಗಿ ಹೊಂದಿಕೆ ಆಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ಅತಿ ಹೆಚ್ಚು ಕ್ವಶನ್ಸ್ ಅನ್ನ ಇತ್ತೀಚೆಗೆ ಜಿಯೋಗ್ರಫಿಯಿಂದಾನೇ ತೆಗೆದಾಕ್ತಾ ಇದ್ದೇನೆ. ಹಾಗಾಗಿ ಜಿಯೋಗ್ರಫಿನೇ ಹೆಚ್ಚು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ. ಇನ್ನ ನೋಡಿ, ಈ ಕೆಳಗಿನಲ್ಲಿ ಯಾವುದು ಕ್ವಶನ್ ನಂಬರ್ 89, ಈ ಕೆಳಗಿನವುಗಳಲ್ಲಿ ಯಾವುದು ನದಿ ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣಗಳಾಗಿವೆ ಅಂತ ಕೇಳಿದ್ದೇನೆ. ನೋಡಿ, ಮೊದಲನೇದು ಲೇಪಿಸ್ ಅಂತ ಇದೆ, ನದಿಯ ತಿರುವು ಅಂತ ಇದೆ ಆಪ್ಷನ್ ಎ. ಎರಡನೇದು ಲೇಪಿಸ್ ಅಂತ ಇದೆ. ಮೂರನೇದು ಪೋಲ್ಜೇಸ್ ಅಂತ ಇದೆ. ನಾಲ್ಕನೇದು ಕವಲು ಅಂತ ಇದೆ, ಆರ್ನ್ ಅಂತ ಇದೆ. ಪೋಲ್ಜೀಸ್, ಲೆಪಿಸ್, ಆರ್ನ್ ಮತ್ತೆ ಮೆಂಡರ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಕ್ವಶನ್ ನಂಬರ್ 79ಕ್ಕೆ ನದಿಯು ಹರಿಯುವಂತ ಸಂದರ್ಭದಲ್ಲಿ ಏನನ್ನ ನಿರ್ಮಾಣ ಮಾಡುತ್ತಪ್ಪ ಅಂದ್ರೆ ನದಿಯ ತಿರುವನ್ನ ನಿರ್ಮಾಣ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಮೀಂಡರ್ ಅಂತ ಕರಿತೀವಿ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಎ. ಯಾರು ಹಾಕಿರ್ತೀರಾ ಅವ್ರಿಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ನದಿಯ ತಿರುವು ರೈಟ್ ಆನ್ಸರ್. ಇನ್ನ ಕ್ವಶನ್ ನಂಬರ್ 88 ತುಂಬಾ ಈಸಿಯ ಕ್ವಶನ್ ಕೇಳಿದಾನೆ. ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿ ಅಂತ. ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಲವ್ ವೇವ್ಸ್, ಡಿ ಬಂದು ಮೇಲಿನದು ಯಾವುದೂ ಅಲ್ಲ ಅಂತ. ಪ್ರೈಮರಿ ವೇವ್ಸ್ ಅಂತ ಬಂದಾಗ ಅಲೆಗಳ ವೇಗ ಸೆಕೆಂಡ್ಗೆ 13 ಕಿಲೋಮೀಟರ್ ಪರ್ ವೇಗದಲ್ಲಿ ಇರುತ್ತೆ. ಸೊ ಎಸ್. ಸೆಕೆಂಡರಿ ವೇವ್ಸ್ ಬಂದಾಗ 6 to 9 ಕಿಲೋಮೀಟರ್ ವೇಗದಲ್ಲಿ ಇರುತ್ತೆ. ಲವ್ ವೇವ್ಸ್ ಬಂದಾಗ ಅಥವಾ ಥರ್ಡ್ ವೇವ್ಸ್ ಬಂದಾಗ ಇದ್ರ ಅಲೆಗಳ ವೇಗ 3 to 4 ಇರುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ಸ್ ಅಲ್ಲಿ ಎ, ಬಿ ಅಥವಾ 1, 2, 3, 4 ಸರಿಯಾದ ಯಾವುದು ಅಲ್ಲ, ಅಲ್ವೇ ಅಲ್ಲ. ಪಿ ಅಂತೂ ಅಲ್ಲ, ಎಸ್ ಅಂತೂ ಅಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಲವ್ ವೇವ್ಸ್ ಅತ್ಯಂತ ವಿನಾಶಕಾರಿ ಅಲೆಗಳು ಅಂತ ಕರಿತೀವಿ. ಇದು 3 ಏನಿದೆ, ಇದು ಸರಿಯಾದಂತ ಉತ್ತರ ಲವ್ ವೇವ್ಸ್. ನೋಡಿ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಆಗಿದೆ. ಭಾರತದಲ್ಲಿ ಸ್ಥಳೀಯ ಕಾಲಮಾನ IST ದ ಪ್ರಕಾರ ಮಧ್ಯಾಹ್ನ 12 ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆಯ 6 ಗಂಟೆಗೆ ತಮ್ಮ ಕಾಫಿಯನ್ನು ಸೇವಿಸುತ್ತಿದ್ದಾರೆ. ಹಾಗಾದ್ರೆ ಆ ಸ್ಥಳದ ರೇಖಾಂಶವು ಡ್ಯಾಶ್ ಆಗಿರುತ್ತದೆ. ಸೊ ಇದು ಕ್ಲಿಯರ್ ಆಗಿದೆ ನೋಡಿ. ಆಪ್ಷನ್ ಎ ತಪ್ಪಿದೆ, ಬಿ ತಪ್ಪಿದೆ, ಸಿ ತಪ್ಪಿದೆ. ಸರಿಯಾದಂತ ಉತ್ತರ 7 ಡಿಗ್ರಿ 30 ನಿಮಿಷಗಳು ಪಶ್ಚಿಮ. ಯಾಕಂದ್ರೆ ನಾವು ಉದಾಹರಣೆ 0 ಡಿಗ್ರಿ ಗ್ರೀನ್ವಿಚ್ ರೇಖೆನೆ ತಗೊಂಡಾಗ ಈ ರೇಖೆಗಿಂತ ಪೂರ್ವದ ಭಾಗದಲ್ಲಿರುವಂತ ನಾವು ಭಾರತೀಯರು 5:30 ಗಂಟೆ ನಾವೇ ಮುಂದೆ ಇದ್ದೀವಿ. ಅಂದಮೇಲೆ ಇದಕ್ಕಿಂತ ಅವ್ರು ಮುಂಜಾನೆ ಬೆಳಗ್ಗೆ ಟೈಮ್ ಕಾಫಿ ಕುಡಿತಾ ಇದಾರೆ ಅಂದ್ರೆ ನಾವು ಮುಂದೆ ಇದೀವಿ. ನಮ್ಮಲ್ಲಿ 12 ಗಂಟೆ ಆಗಿದ್ರೆ ತುಂಬಾ ಕಡಿಮೆ ಟೈಮ್, ಅಂದ್ರೆ ಮುಂಜಾನೆ ಆಗಿರುವ ಸಮಯ ಎಲ್ಲಿರ್ತಪ್ಪ ಅಂದ್ರೆ ಸೊ ಈ ಭಾಗದಲ್ಲೇ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದಂತ ಉತ್ತರ 7 ಡಿಗ್ರಿ 30 ನಿಮಿಷಗಳು. ಈ ರೇಖೆ ಮೇಲಿರೋರು ಬೆಳಗಿನ ಜಾವ ಕಾಫಿಯನ್ನ ಸವಿತಾ ಇರ್ತಾರೆ. ಅದಕ್ಕೋಸ್ಕರ 87ಕ್ಕೆ ಡಿ ಸರಿಯಾದಂತ ಉತ್ತರ, ಅಥವಾ 4 ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸರಿಯಾದಂತ ಉತ್ತರ 4 ಬರ್ದಿರೋರಿಗೆ ಮಾರ್ಕ್ಸ್ ಸಿಗುತ್ತೆ. ನೋಡಿ, 100 ಮಾರ್ಕ್ಸ್ ಎಕ್ಸಾಮ್ ಇದ್ರೆ ಅದರಲ್ಲಿ ಹೆಚ್ಚು ಕ್ವಶನ್ಸ್ ಭೂಗೋಳದಿಂದನೇ ತೆಗೆದಾಕ್ತಾನೆ. ಸೊ ಯಾಕಂದ್ರೆ 17-18 ಕ್ವಶನ್ಸ್, 17-18 GK ಇದ್ರು ಕೂಡ ಹೆಚ್ಚು ಕ್ವಶನ್ಸ್ ಭೂಗೋಳದಿಂದನೇ ಬರ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ, ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಭಾರತದ ಪಶ್ಚಿಮದ ತುತ್ತ ತುದಿಯ ಬಿಂದು ಯಾವುದು ಅಂತ ಕೇಳ್ತಾನೆ. ಭಾರತದ ಪಶ್ಚಿಮ ತುತ್ತ ತುದಿಯ ಬಿಂದು ಯಾವ್ದಪ್ಪ ಅಂದ್ರೆ ನೀವು ಅನ್ಕೊಟ್ಟಿರೋ ಪ್ರಕಾರ ರಾಜಸ್ಥಾನದಲ್ಲಿದೆ. ಇಲ್ಲ, ಪಶ್ಚಿಮದ ತುತ್ತ ತುದಿಯ ಬಿಂದು ಎಲ್ಲಿದೆಯಪ್ಪ ಅಂದ್ರೆ ಗುಜರಾತ್ನ ಕಚ್ಚಲ್ಲಿದೆ. ಎಲ್ಲಿದೆ? ಗುಜರಾತ್ನ ಕಚ್ಚಲ್ಲಿದೆ. ಹಾಗಾಗಿ ಇದು ತಪ್ಪಿದು.
ಇನ್ನ ಭಾರತದ ಪೂರ್ವ ತುತ್ತ ತುದಿಯ ಬಿಂದು ಅರುಣಾಚಲ ಪ್ರದೇಶದಲ್ಲಿದೆ, ಖಂಡಿತವಾಗಲೂ ಕಿಬಿದುನಲ್ಲಿದೆ, ರೈಟ್. ಇನ್ನ ಭಾರತದ ದಕ್ಷಿಣದ ತುತ್ತ ತುದಿಯ ಬಿಂದು ಲಕ್ಷದ್ವೀಪದಲ್ಲಿದೆ ಅಂತ ಕೇಳಿದಾನೆ, ಇದು ಸಹ ತಪ್ಪು. ಯಾಕಪ್ಪ ಅಂದ್ರೆ ದಕ್ಷಿಣ ಭೂ ತುತ್ತ ತುದಿ ಅಂತ ಕೇಳಿದಾಗ ಕನ್ಯಾಕುಮಾರಿಯ ಕೇಪ್ ಕುಮಾರಿ, ತುತ್ತ ತುದಿ ಅಂತ ಕೇಳಿದಾಗ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಅಲ್ಲಿ ಇದೆ. ಸೊ ದಟ್ಸ್ ವೈ ಇದು ತಪ್ಪಾಗತ್ತೆ. ಇನ್ನ ಭಾರತದ ಉತ್ತರದ ತುತ್ತ ತುದಿಯ ಬಿಂದು ಲಡಾಖ್ ನಲ್ಲಿದೆ, ಹಾಗಾಗಿ ಇದು ಸಹ ರೈಟ್ ಇದೆ. ಇಂದಿರಾ ಕೋಲ್ ಲಡಾಖ್ ನಲ್ಲಿದೆ, ಇದು ಸಹ ಸರಿ ಇದೆ. ಅದಕ್ಕೋಸ್ಕರ ಬಿ ಮತ್ತು ಡಿ ಇಲ್ಲಿ ಸರಿಯಾದಂತ ಉತ್ತರ. ಅದಕ್ಕೋಸ್ಕರ ಒಂದು ಹೇಳಿಕೆ ಸರಿಯಾಗಿದೆ, ಎರಡು ತಪ್ಪಿದು. 3 ಹೇಳಿಕೆಗಳು ಸರಿಯಾಗಿವೆ, ತಪ್ಪು. ಎಲ್ಲ ಹೇಳಿಕೆಗಳು ಸರಿಯಾಗಿವೆ, ತಪ್ಪು. ಹಾಗಾದ್ರೆ ಯಾವ ಹೇಳಿಕೆ ಸರಿಯಾಗಿದೆಯಪ್ಪ ಅಂದ್ರೆ 2 ಹೇಳಿಕೆಗಳು ಸರಿಯಾಗಿವೆ. ಇಂದಿರಾ ಕೋಲ್ ಮತ್ತು ಸೊ ಈ ಪೂರ್ವ ತುತ್ತ ತುದಿ ಅರುಣಾಚಲ ಪ್ರದೇಶ ಬಿ ಮತ್ತು ಡಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಅದಕ್ಕೋಸ್ಕರ ಇದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಸ್ನೇಹಿತರೆ. 84 ಸರಿಯಾದಂತ ಉತ್ತರ. ಕ್ವೆಶ್ಚನ್ ನಂಬರ್ 85 ನೋಡಿ, ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನ ಪಡೆಯುತ್ತವೆ ಅಂತ ಕೇಳಿದ್ದೇನೆ. ಅಂದ್ರೆ ಕೃಷ್ಣಾ ನದಿ ಯಾವ ರಾಜ್ಯಗಳ ಪ್ರಮುಖವಾಗಿರುತ್ತೆ ಅವು ಹೆಚ್ಚಾಗಿ ನೀರು ಪಾಲನ್ನ ಪಡೆಯುತ್ತವೆ. ಅದ್ರಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಇದೆ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್. ಇಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನೀರನ್ನು ಪಾಲನ ಪಡೆದ್ರು ಕೂಡ ಇಲ್ಲಿ ಗುಜರಾತ್ ಇಲ್ಲ, ತಪ್ಪಾಗತ್ತೆ. ಆಪ್ಷನ್ ಎ ತಪ್ಪು. ಇನ್ನು ಆಪ್ಷನ್ ಬಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಅಂತ ಇದೆ. ಸೊ ಬಿಕಾಸ್ ಈ ತಮಿಳುನಾಡಲ್ಲಿ ನೀರಿನ ಪಾಲು ಹಂಚಿಕೆ ಆಗಿಲ್ಲ, ಹಾಗಾಗಿ ಎರಡನೇದು ತಪ್ಪಿದೆ. ಇನ್ನ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಏನಿದೆ ಇದು ಸಿ ನೋಡಿ, ಇದು ಸರಿಯಾದಂತ ಉತ್ತರ. ಯಾಕಪ್ಪ ಅಂದ್ರೆ ಮೇಲಿನದು ಯಾವುದು ಅಲ್ಲ ಅಂತ ಬರಲ್ಲ ಆಪ್ಷನ್ ಡಿ. ಯಾಕಂದ್ರೆ 3 ಇರೋದ್ರಿಂದ, 3ನೇ ಕ್ವಶನ್ ಇರೋದ್ರಿಂದ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಕೃಷ್ಣಾ ನದಿಯ ನೀರನ್ನ ಹಂಚಿಕೆ ಮಾಡಿಕೊಳ್ಳುತ್ತಿವೆ. ಹಾಗಾಗಿ 85ಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ 3ನ ಸೆಲೆಕ್ಟ್ ಮಾಡ್ತೀವಿ. ಹಾಗಾಗಿ 3 ಸರಿಯಾದ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡು ಬರುತ್ತೆ ಅಂತ ಕೇಳ್ಬಿಟ್ಟಿದ್ದಾನೆ ಸ್ನೇಹಿತರೆ. ಯಾಕಪ್ಪ ಈ ಕ್ವಶನ್ಸ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ಇಲ್ಲಿ ಸುಣ್ಣದ ಕಲ್ಲಿನ ನಿಕ್ಷೇಪಗಳು ಅತಿ ಹೆಚ್ಚಾಗಿ ಕಂಡು ಬರೋದಿಲ್ಲಪ್ಪ ಅಂದ್ರೆ ಸೊ ಅತಿ ಹೆಚ್ಚು ಸುಣ್ಣದ ಕಲ್ಲು ನಿಕ್ಷೇಪ ಇರೋದೇ ಬೆಳಗಾವಿನಲ್ಲಿದೆ, ವಿಜಯಪುರದಲ್ಲಿದೆ, ಬೀದರ್ನಲ್ಲಿದೆ, ಕಲಬುರಗಿನಲ್ಲಿದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಆಪ್ಷನ್ ಏನಂತೂ ಖಂಡಿತವಾಗ್ಲಿಲ್ಲ. ಕೋಲಾರ, ಮಂಡ್ಯ, ಕೊಡಗು ಅಂತ ಕೊಟ್ಟಿದ್ದಾನೆ, ತಪ್ಪಿದು. ಇನ್ನ ಧಾರವಾಡ, ತುಮಕೂರು, ಹಾಸನ ಅಂತ ಕೊಟ್ಟಿದ್ದಾನೆ, ಖಂಡಿತವಾಗ್ಲೂ ತಪ್ಪು. ಇನ್ನ ಸ್ವಲ್ಪ ನೋಡಿ, ಇಲ್ಲಿ ವಿಜಯಪುರ ಅಂತ ಒಂದೇ ಒಂದು ಸೇರ್ಕೊಂಡಿದ್ದೀನಿ. ಯಾಕಂದ್ರೆ ವಿಜಯಪುರದಲ್ಲಿ ಸುಣ್ಣದ ಕಲ್ಲಿನ ನಿಕ್ಷೇಪಗಳಿದಾವೆ, ಬಾಗಲಕೋಟೆನಲ್ಲಿಲ್ಲ ಮತ್ತೆ ಶಿವಮೊಗ್ಗದಲ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಮೇಲಿನದು ಯಾವುದೂ ಅಲ್ಲ ಅಂತ ಸರಿಯಾದಂತ ಆನ್ಸರ್ ಇದಕ್ಕಾಗತ್ತೆ. ಯಾಕಂದ್ರೆ ಅತಿ ಹೆಚ್ಚು ನಿಕ್ಷೇಪ ಇರೋದೆ ಬೆಳಗಾವಿನಲ್ಲಿ. ಸಪೋಸ್ ಇದೊಂಚೂರು ಪೆಂಡಿಂಗ್ ಇಟ್ಟಿರೋಣ, ಯಾಕಪ್ಪ ಅಂದ್ರೆ ಇಲ್ಲಿ ವಿಜಯಪುರ ಒಂದು ಮಾತ್ರ ಇದೆ, ಅದಕ್ಕೋಸ್ಕರ 99% ಇದನ್ನೇ ಕೊಡ್ತಾನೆ. ಮಿಸ್ ಆದ್ರೆ ವಿಜಯಪುರ ಇದೆ ಅನ್ನೋ ಒಂದು ಆಪ್ಷನ್ಗೋಸ್ಕರ 2ನ ಏನಾದ್ರೂ ಸೆಲೆಕ್ಟ್ ಮಾಡ್ತಾನೆ. ಇದೊಂದನ್ನ ಪೆಂಡಿಂಗ್ ಇಟ್ಟಿರೋಣ ಸ್ನೇಹಿತರೆ. ಬಟ್ ಇಲ್ಲಿ ಇರುವಂತ ಮಾಹಿತಿ ಪ್ರಕಾರ ಇಲ್ಲಿ ಮೇಲಿನದು ಯಾವುದೂ ಅಲ್ಲ ಕರೆಕ್ಟ್ ಆಗತ್ತೆ, ಇದೊಂದು ಪೆಂಡಿಂಗ್ ಇಟ್ಟಿರೋಣ ಸ್ನೇಹಿತರೆ. ಸೊ ಇದನ್ನ ಹೊರತುಪಡಿಸಿ ಇಲ್ಲಂತೂ ಇಲ್ಲ ಮತ್ತೆ ಇಲ್ಲೂ ಇಲ್ಲ. ಬಟ್ ಬಾಗಲಕೋಟೆ, ಶಿವಮೊಗ್ಗ ಹೊರತುಪಡಿಸಿ ವಿಜಯಪುರದಲ್ಲಿ ಮಾತ್ರ ಇರೋದ್ರಿಂದ ಇಲ್ಲಿ ನೋಡ್ಬೇಕಿದು. ಬಟ್ 99% ಮೇಲಿನದು ಯಾವುದೂ ಅಲ್ಲ ಅಂತ ಕೊಡ್ತಾನೆ. ಇದಂತೂ ನೋಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಕರ್ನಾಟಕದಲ್ಲಿ ವಾಸಿಸುತ್ತಿರುವಂತಹ ಟ್ರೈಬಲ್ ಪೀಪಲ್, ಬುಡಕಟ್ಟು ಜನಾಂಗ ಯಾವುದು ಅಂತ ಕೇಳ್ತಾನೆ. ಇತ್ತೀಚೆಗಂತೂ ಟ್ರೈಬಲ್ ಪೀಪಲ್ ಮೇಲಂತೂ ಕ್ವಶನ್ ಗ್ಯಾರಂಟಿ ಇರುತ್ತೆ. ಸೊ ಪ್ರತಿ ಎಕ್ಸಾಮ್ ಅಲ್ಲೂ ಇರುತ್ತೆ. ಈಗ ಉದಾಹರಣೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಬೈಗ, ಇರುಳಿಗ, ಸೋಲಿಗ, ಸಿದ್ದಿ. ಇನ್ನ ನೋಡಿ, ಇಲ್ಲಿ ಬೈಗ ಟ್ರೈಬಲ್ ಪೀಪಲ್ ಯಾವ ರಾಜ್ಯದಲ್ಲಿದೆ ಅಂತ ನಾವು ನೋಡೋದಾದ್ರೆ ಬೈಗ ಎನ್ನುವಂತ ಪೀಪಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು ಮಧ್ಯಪ್ರದೇಶದಲ್ಲಿರುವಂತ ಟ್ರೈಬಲ್ ಪೀಪಲ್ ನಮ್ಮಲ್ಲಿ ಇಲ್ಲ. ಇರುಳಿಗ ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ. ಸೋಲಿಗ ನಿಮ್ಗೆ ಗೊತ್ತಿರಲಿ ಕರ್ನಾಟಕದ ಚಾಮರಾಜನಗರ ಜಿಲ್ಲೆನಲ್ಲಿದೆ. ಸಿದ್ದಿ ಅನ್ನೋದು ಉತ್ತರ ಕನ್ನಡದಲ್ಲಿದೆ. ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬಿ, ಸಿ, ಡಿ ಸರಿಯಾದಂತ ಉತ್ತರ. ಬೈಗ ಎನ್ನುವಂತ ಟ್ರೈಬಲ್ ಪೀಪಲ್ ನಮ್ಮಲ್ಲಿಲ್ಲ, ಬೈಗ ಎನ್ನುವಂತ ಟ್ರೈಬಲ್ ಪೀಪಲ್ ಮಧ್ಯಪ್ರದೇಶದಲ್ಲಿದೆ. ಹಾಗಾಗಿ ಸರಿಯಾದಂತ ಉತ್ತರ ಬಿ, ಸಿ, ಡಿ. ಅಂದ್ರೆ ಆಪ್ಷನ್ 2 ಏನಿದೆ, ಬಿ, ಸಿ, ಡಿ ಏನಿದೆ ಇದು ಸರಿಯಾದಂತ ಉತ್ತರ ಸ್ನೇಹಿತರೆ. ಇಲ್ಲಿ ನಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲಿ ನಾವು ಮಾರ್ಕ್ಸ್ ಅನ್ನ ಪಿಕ್ ಮಾಡ್ಕೊಳ್ಳೋಣ. ಹಾಗಾಗಿ ಆಪ್ಷನ್ 2 ಏನಿದೆ ಇದು ಇಲ್ಲಿ ಸರಿಯಾದಂತ ಉತ್ತರ ಅಂತ ಕರಿತೀವಿ, ಟ್ರೈಬಲ್ ಪೀಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 92 ನೋಡಿ. ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ, ಇಂಗ್ಲಿಷ್ ಅಲ್ಲಿ ಫ್ಲಾಟ್ ಟಾಪ್ಡ್ ಜ್ವಾಲಾಮುಖಿಯ ಬೆಟ್ಟಗಳನ್ನ ಏನಂತ ಕರಿತೀವಿ ಅಂತ. ಅಂದ್ರೆ
ಸಮುದ್ರದ ತಳಭಾಗದಲ್ಲಿರುವಂತಹ ಜ್ವಾಲಾಮುಖಿ ಬೆಟ್ಟಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ, ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ, ಸಮುದ್ರ ತಳದ ಬೆಟ್ಟಗಳು ಅಲ್ಲ, ಸಾಗರ ಕಂದಕಗಳು ಅಂತ ಅಲ್ಲ, ಯಾಕಂದ್ರೆ ಸಾಗರಗಳನ್ನು ಉಂಟಾಗುವಂತ ಕಂದಕಗಳು. ಸಮುದ್ರದ ತಳದ ಬೆಟ್ಟಗಳು ಅಂತ ನಾವು ಅದನ್ನ ಜ್ವಾಲಾಮುಖಿ ಬೆಟ್ಟಗಳನ್ನ ಕರೆಯಲ್ಲ. ಇನ್ನ ಇದನ್ನ ಸಮುದ್ರ ಪರ್ವತಗಳನ್ನ, ಈ ಪದ ಇಲ್ಲ ಈಗೂ ಕರೆಯಲ್ಲ. ಹಾಗಾದ್ರೆ ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಗಯೋಡ್ಸ್ ಅಂತ ಕರಿತೀವಿ. ಸರಿಯಾದಂತ ಉತ್ತರ ಗಯೋಡ್ಸ್ ಅಂತ ಯಾರು ಕರಿತೀರ ಅವ್ರಿಗೆ ಸರಿಯಾದಂತ ಉತ್ತರ. ಕ್ವಶನ್ ಬಂದು, ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಮೇಲೆ ಇರುವ ಜ್ವಾಲಾಮುಖಿಯ ಬೆಟ್ಟಗಳನ್ನ ಗಯೋಡ್ಸ್ ಅಂತ ಕರಿತೀವಿ. ಹಾಗಾಗಿ ಡಿ ಏನಿದೆ ಇದು ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. 92ಕ್ಕೆ ಕ್ವಶನ್ ನಂಬರ್ 4 ಸರಿಯಾದಂತ ಉತ್ತರ ಆಗತ್ತೆ. ನೋಡಿ, ಇದು ಕೋಲಾರದ ಎಲೆ ಮೂಗಿನ ಬಾವಲಿ, ಬ್ಯಾಟ್ಸ್ ಅಂತ ನಾವೇನ್ ಕರಿತೀವಿ, ಇದನ್ನ ಹಿಪೋಸಿಡೆರಾಸ್ ಐಫೋಫಿಲಸ್ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದಾವೆ ಅಂತ ನೋಡಿ. ಈ ಕೋಲಾರದ ಎಲೆ ಮೂಗಿನ ಬಾವಲಿ ಇದು ಅತಿ ಕಡಿಮೆ ರೇರ್ ಇರುವಂತಹ ಪ್ರಾಣಿ. ಇದನ್ನ ಐಯುಸಿಎನ್ ರೆಡ್ ಲಿಸ್ಟ್ ಅಪಾಯದ ಅಂಚಿನಲ್ಲಿರುವವು ಕ್ರಿಟಿಕಲಿ ಎಂಡೇಂಜರ್ಡ್ ಗಳೆಂದು ವರ್ಗೀಕರಿಸಿದರೆ ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಇದು ರೆಡ್ ಡಾಟಾ ಪುಸ್ತಕದಲ್ಲಿ ಸೇರ್ಕೊಂಡಿದ್ದಾವೆ. ಯಾಕಂದ್ರೆ ಅಪಾಯದ ಅಂಚಿನಲ್ಲಿದೆ, ಕಡಿಮೆ ಇರುವಂತ ಪ್ರಾಣಿ ಇದು. ಇನ್ನ ಇದನ್ನ ಎಲೆ ಮೂಗಿನ ಬಾವಲಿಯನ್ನ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ 72ರ ಅಡಿಯಲ್ಲಿ ರಕ್ಷಿಸಲಾಗಿದೆ. ಹಾಗಾಗಿ ನೋಡಿ, ಏನೂ ಸರಿ ಇದೆ, ಇದಕ್ಕೆ ಬಿನೂ ಸರಿ ಇದೆ, ಇಲ್ಲಿ ಎ ಮತ್ತು ಬಿ ಎರಡೂ ಸರಿ ಇದೆ. ಆಪ್ಷನ್ 3 ಅನ್ನೋದೇನಾಗಿದೆಯಪ್ಪ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಎ ಮತ್ತು ಬಿ ಎರಡೂ ಸರಿ ಅನ್ನೋದಿದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಅನ್ನೋದು ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ತಪ್ಪಾಗಿದೆ ಅಂತ ಬಂದಾಗ ನೋಡಿ, ಸಾರಿ ತಪ್ಪಾಗಿದೆ ಅಂತ ಬಂದಾಗ ಸೊ ಎರಡೂ ಕೂಡ ಏನಾಗಿದಾವಪ್ಪ ಅಂದ್ರೆ ಇವೆರಡೂ ಕೂಡ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದೇನೆ. ಸೊ ಎರಡೂ ತಪ್ಪಾಗಿಲ್ಲ, ಎರಡೂ ಕೂಡ ರೈಟ್ ಆಗಿದೆ. ಅದಕ್ಕೋಸ್ಕರ ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸಾರಿ, ಒನ್ಸ್ ಅಗೇನ್ ನೋಡಿ, ಕೋಲಾರದ ಎಲೆ ಮೂಗಿನ ಬಾವಲಿ ಇದು ಯಾವ ಕೆಳಕಂಡ ಹೇಳಿಕೆಗಳು ತಪ್ಪಾಗಿದೆ ಅಂತ ಬಂದಾಗ ಈ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಅದಕ್ಕೋಸ್ಕರ ಎರಡೂ ಅನ್ನೋದನ್ನ ಅಲ್ಲ, ನಮ್ಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಎರಡೂ ತಪ್ಪಾಗಿಲ್ಲ, ಬಟ್ ಇವೆರಡೂ ಕೂಡ ರೈಟ್ ಆಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಡಿ 4 ಸರಿಯಾದಂತ ಉತ್ತರ. ಇನ್ನ ನೋಡಿ, ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತದೆ? ಸಹಾರಾ ಮರುಭೂಮಿಯಲ್ಲಿ ಬೀಸುವಂತ ಮಾರುತ ಯಾವ್ದಂತ ಕೇಳಿದಾಗ ಚಿನುಕ್ ಅಲ್ಲ, ಓನ್ ಅಲ್ಲ, ಬೋರಾ ಅಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 93ಕ್ಕೆ ಡಿ ಸರಿಯಾದಂತ ಉತ್ತರ. ಯಾವ್ದಪ್ಪ ಅಂದ್ರೆ ಅರ್ಮಟನ್ ಸ್ಥಳೀಯ ಮಾರುತ ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತೆ. ಅರ್ಮಟನ್ ಮಾರುತ ಈಸ್ಟ್ ಆಫ್ರಿಕಾ ಮತ್ತು ನಾರ್ತ್ ಆಫ್ರಿಕಾದಲ್ಲಿ ಇದು ಬೀಸುತ್ತೆ, ಅಥವಾ ಸಹಾರಾ ಡೆಸರ್ಟ್ ಅಲ್ಲಿ ಬೀಸುತ್ತೆ. ಅದಕ್ಕೋಸ್ಕರ ಇದನ್ನ ಅರ್ಮಟನ್ ಅಂತ ಕರಿತೀವಿ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಅಥವಾ 4 ಸರಿಯಾಗಿದೆ ಸ್ನೇಹಿತರೆ. ಇನ್ನು ನೋಡಿ, ಕ್ವಶನ್ ನಂಬರ್ 99 ನದಿ ವ್ಯವಸ್ಥೆಗಳ ಮೇಲೂ ಕೂಡ ಕ್ವಶನ್ ಇರುತ್ತೆ. ಕೆಳಗಿನಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಕೇಳ್ತಾ ಇದ್ದೇನೆ. ಆಪ್ಷನ್ ಎ ಕೃಷ್ಣ ಕೊಟ್ಟಿದ್ದೇನೆ, 1400 ಕಿಲೋಮೀಟರ್ ಹರಿಯುತ್ತೆ. ನರ್ಮದಾ ಕೊಟ್ಟಿದ್ದಾನೆ, 1311 ಕಿಲೋಮೀಟರ್ ಹರಿಯುತ್ತೆ. ಗೋದಾವರಿ ಕೊಟ್ಟಿದ್ದಾನೆ, 1465. ಸೋನ್ ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟಿದ್ರು ಕೂಡ ಇದೋಗಿ ಉತ್ತರದಲ್ಲಿ ಹೋಗಿ ಇದು ಗಂಗಾ ನದಿಯನ್ನ ಸೇರೋದ್ರಿಂದ ಆ ಮೂರಲ್ಲಿ ಯಾವ್ದೋ ಒಂದು ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಪ್ರಕಾರ ಸರಿಯಾದಂತ ಉತ್ತರ ಯಾವ್ದಿರ್ಬೋದು? ಸರಿಯಾದಂತ ಉತ್ತರ ಬಂದು ನೋಡಿ, ನಾನು ಹೇಳ್ಬಿಟ್ಟಿದ್ದೀನಿ, ಕಿಲೋಮೀಟರ್ ಹೇಳ್ಬಿಟ್ಟಿದ್ದೀನಿ. ಆ ಕಾರಣಕ್ಕೋಸ್ಕರ ಸರಿಯಾದಂತ ಉತ್ತರ ಗೋದಾವರಿ ನದಿ ಏನಿದೆ ಇದು ಸರಿಯಾದಂತ ಉತ್ತರ. 1465 ಕಿಲೋಮೀಟರ್ ಹರಿಯುತ್ತೆ. ಹಾಗಾಗಿ ಸರಿಯಾದಂತ ಉತ್ತರ ಗೋದಾವರಿ ಕರೆಕ್ಟ್. 3 ಕರೆಕ್ಟ್ ಇರುತ್ತೆ.